या तो ऐसा आ जाओ या तो वैसा आ जाओ, या तो तुम पीछे हट जाओ, ये बात है। तो हर अगर अपनी मनमानी करेंगे तो ये सवाल है आलम पार्टी नहीं है कि कोई गलत काम इसका जो गवर्नमेंट के वो जो सवाल पूछेगा गवर्नमेंट से, गवर्नमेंट इस तरह से कर सकती है पूरे कर्नाटक के बच्चों का मुसलमान बच्चों के पैसा कर ये हड़प करके उनके इसमें ले लेंगे आलम का मालिक इन्होंने नाम शाही का लिया है, इसको उन्होंने जवाब दिया। शाही के तरफ से एप्लीकेशन गया तो मंत्री का जो शाही के तरफ से गया तो दूसरे नाम आने गया तो मालूम रहेगा तो बोला तो बोला तो सौ तरह से सबका पटले दूसरे काम करने वाले नहीं क्या पूरा कर्नाटक शाही को देता तो क्या तो बंद करवा ये जिला को देता लोग चला रहे जब हर एक व्यक्ति के हाथ में नहीं क्या खाली बिजर और गरीब दो छह जाए तो दूसरे स्टेट के अंदर दूसरे में काम नहीं करी उनको तो ये वो वानी को उनका पैसा तो दूसरा करते हैं हकमार को खाली तुम्हें ले ले जब उनको पूछे तो 10 लाख करोड़ का तुम्हें उनको बता डालो तो दूसरे का जो उधर से उठाने हम लोगों को वो रुपये से लेकर आया 20 करोड़ रुपये तो मैं हिंदीगिरी के ऊपर अब ऐसा कर दो मैं हिंदीगिरी के पैसे कानून पड़ेगी तो कौन आवाज़ उठाना पर तुम रुपये क्या करेगा हिंदीगिरी के ऊपर 20 लाख का है ना तो खाली ये होने के बाद बन जाए को बदला खाने को 20 साल का हिसाब है तो हर 1000 के अंदर वो हो जाए तो इस तरीके से हमारी फाइट क्या है तो अलग फाइट करना ताकत जो है वो पूरा ये हमारा जो है शाही के ऊपर जो हुकूमत इस तरीके से वो पहले क्या होता था जो भी गलती देखे हम खामोशी से इख्तियार कर लेते थे, अब ऐसा नहीं होता। हर इदारा अपनी ट्रांसपेरेंसी से काम करना ज़रूरी है। यहाँ पे हिंदुस्तान के अंदर कई जगहों पर मज़हब को बदनाम कर रहे हैं सिर्फ इन इदारों की गलत हरकतों की वजह से। ट्रांसपेरेंसी रखना कोई गुनाह नहीं है और सवाल पूछना कोई गुनाह नहीं है। आलम पाशा साहब सिर्फ एक इदारा शाहीन के बारे में इनका सवाल नहीं है, हिंदुस्तान के मिल्लत के लिए जो काम कर रहे हैं सब इदारों से इनका सवाल है। एक सोच है आने वाले दिनों के लिए, नई पीढ़ी नए नौजवानों के लिए एक सोच है। इसको डिफॉर्मेशन केस की धमकी देके मारने की कोशिश मत करिए, एक सोच है। ಬೋರ್ಡ್ ಡಿಪಾರ್ಟ್ಮೆಂಟ್ ಶುಡ್ ಕಮ್ ಟು ದಿ ಕೋರ್ಟ್. ಅವರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಇಷ್ಟು ಅಲ್ಲ ಸ್ಟ್ರೆಂತ್ ಕೊಟ್ಟಿಲ್ಲ, ಇಷ್ಟು ನಂಬರ್ಸ್ ಸ್ಟ್ರೆಂತ್ ಕೊಟ್ಟಿಲ್ಲ, ಆಮೇಲೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಡೈರೆಕ್ಟರ್ ಆಫ್ ಮೈನಾರಿಟಿಗೆ ಪವರ್ಸ್ ಇಲ್ಲ, ಅದು CM ಅಪ್ರೂವಲ್ ತಕ್ಕೋಬೇಕು. ಅದು ಯಾವ ಕಾಲೇಜ್ ಯಾವ ಬ್ಯಾಂಕ್ ಅಕೌಂಟ್ ಹೋಗೋದು, ಆ ಬ್ಯಾಂಕ್ ಅಕೌಂಟ್ ನ್ಯಾಷನಲೈಸ್ ಬ್ಯಾಂಕ್ ಇರಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಫಂಡ್ ಬಂದಿರೋದು, ಅದಕ್ಕೆ CBI ಎನ್ಕ್ವೈರಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ನಮ್ದು ಅಷ್ಟೇ. ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ನಾವು ಫಸ್ಟ್ ಗೌರ್ಮೆಂಟ್ ಕೊಟ್ಟಿದ್ದೀವಿ, ಗೌರ್ಮೆಂಟ್ CBI ಕೇಳಬೇಕು. ಅರ್ಥ ಆಗಿಲ್ಲ ದುಡ್ಡು ಮಿನಿಸ್ಟರ್ಸ್ ಏನಾದ್ರು ಇನ್ವಾಲ್ವ್ ಇದ್ದಾರೆ ಅಲ್ಲ, ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮಿನಿಸ್ಟರ್ಸ್ ಏನಾದ್ರು ಇನ್ವಾಲ್ವ್ ಆಗಿದ್ದಾರಾ ಯಾವ ತರ ಅಂತ ಇಲ್ಲ ಇಲ್ಲ, ಆ ಮಿನಿಸ್ಟರ್ ಆಫ್ ಎಜುಕೇಶನ್ ವೆಲ್ಫೇರ್ಗೂ ಗೊತ್ತಿಲ್ಲ ಅಂತ ಇದೆಲ್ಲ ಎಲ್ಲ ಆಗೋದಿಲ್ಲ. ಇದೆಲ್ಲ ಗೊತ್ತಾಗಿರೋದು ಅದು CBI ನಾವು ಯಾಕೆ ಕೇಳ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡು NEET ಅಂತ ಹೇಳಿ, NEET ಅಂತ ಲಕ್ಷ ಜನ ಮಕ್ಕಳಿಗೆ ಹಾಕಿ
ಆ ಅಮೌಂಟು ಅಲ್ಲಿಂದ ತಗೊಳ್ತಾ ಇದ್ದಾರೆ. ಇವರ ಕಡೆ ಹ್ಯೂಜ್ ಕ್ರೋರ್ಸ್ ಬರ್ತಾ ಇರೋದಂತೆ. ಪೊಲಿಟಿಕಲ್ ಲೀಡರ್ಸ್ ಇವರಿಗೆ ಟಾಪ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಮೊರಾರ್ಜಿ ದೇಸಾಯಿ ಸ್ಕೂಲು, ಮೌಲಾನಾ ಅಬುಲ್ ಕಲಾಂ ಸ್ಕೂಲು ಕ್ಲೋಸ್ ಮಾಡಿದ್ದಾರೆ. ಉರ್ದು ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಶ್ರೀಮಂತರು ಅವ್ರಿಗೆ, ಈ ಥರ ಶ್ರೀಮಂತರು ಅವ್ರಿಗೆ ಓದೋದಕ್ಕೆ ಜಾಗ ಮಾಡಿ ಆ ದುಡ್ಡಿನಲ್ಲಿ ಅವರು ಏನೂ ಇಲ್ಲ. ಅವ್ರ ಕಡೆ ಅಬುಲ್ ಕಲಾಂ ಆಜಾದ್ ಸ್ಕೂಲಲ್ಲಿ ಟೀಚರ್ ಆಗೋದಕ್ಕೆ ಯೋಗ್ಯತೆ ಇಲ್ಲ. ಆ ಥರ ಜನ ಫಾಲ್ಕಾನ್ ಆಗಲಿ, ಬೇರೆ ಆಗಲಿ, DPS ಅವರೇ ಆಗಲಿ, ಇವರು ಶಾಹೀನ್ ಅವರು ಆಗಲಿ, ಇವತ್ತು ಕೋಟಿ ದುಡ್ಡು ಕೊಟ್ಟು ಇಸ್ಲಾಂ ಇನ್ಫ್ಲೂಯೆನ್ಸರ್ಗೆ ತರ್ತಾರೆ ಅಂತ ನಮ್ಮ ಆರೋಪ. ಅದು ಆರೋಪ ಇವರ ಕಡೆ ಏನಿಲ್ಲ. ನಮ್ಮದು ಈ ಆರೋಪ ಡೈರೆಕ್ಟ್ ಸರ್ಕಾರ ಕಡೆ ಇರೋದು. ಆ ಸರ್ಕಾರನಲ್ಲಿ ಚೀಫ್ ಮಿನಿಸ್ಟರ್ ಮೇಲೂ ಎನ್ಕ್ವೈರಿ ಆಗಲಿ, ಆಮೇಲೆ ಮಿನಿಸ್ಟರ್ ಆಫ್ ವೆಲ್ಫೇರ್ ಎಜುಕೇಷನ್ ಮೇಲೆ ಆಗಲಿ, ಅದು ಆಗಬೇಕಂತೆ. ಸ್ಟೇಟ್ ಫಂಡ್ ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್. ಎಂಟೈರ್ ಫಂಡು ಕರ್ನಾಟಕ ಥರಾನೇ ಇಡೀ ಸ್ಟೇಟಲ್ಲಿ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರ ಫಂಡು ಅದು ಮಿಸ್ಅಪ್ರೋಪ್ರಿಯೇಟ್ ಆಗ್ತಾ ಇರೋದು. ಅದಕ್ಕೆ ಯಾರು ಅಪ್ಲೈ ಮಾಡ್ತಾರೆ, ಅದು ಯಾರು ಅದೆಲ್ಲ ಜನಗಳಿಗೂ ಗೊತ್ತಿಲ್ಲ. ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಮೈನಾರಿಟಿ ಡೆವಲಪ್ಮೆಂಟ್ ಅಥಾರಿಟಿಗೆ ಪವರ್ಸ್ ಉಂಟು. She can refer the matter immediately to the CBI and to the ED department and to the PMLA department. ಮಿಸ್ಯೂಸ್ ಆಗಿರುತ್ತೆ, ಕಾನ್ಫಿಸ್ಕೇಟ್ ಮಾಡಬೇಕು. ಮಿಸ್ಯೂಸ್ ಆಗಿರುತ್ತೆ, ಸ್ಕೂಲು, ಇದಾರ, ಇನ್ಸ್ಟಿಟ್ಯೂಷನ್, ಸ್ಕೂಲ್ ಬಿಲ್ಡಿಂಗ್ ಆಗಬೇಕು. ಮುಸಲ್ಮಾನ ತಪ್ಪು ಮಾಡಿ ಇರುತ್ತೆ, ಈ ಆಧಾರ್ ಕಾರ್ಡು ತಕ್ಕೊಂಡು, ಬೇರೆ ಮಸ್ಜಿದ್ ಕಾರ್ಡ್ ತಕ್ಕೊಂಡು, ವೋಟಿಂಗ್ ಕಾರ್ಡ್ ತಕ್ಕೊಂಡು, ಅವ್ರಿಗೂ ಆ ಮುಸ್ಲಿಂ ಇದಾರ ಮಸೂದಿ ಜನಗಳಿಗೆ ಅದು ಕಾನೂನಿ ದಂಡ ಕೊಡಬೇಕು, ಪ್ರಾಸಿಕ್ಯೂಷನ್ ಮಾಡಬೇಕು. ನಾವು ರೆಪ್ರೆಸೆಂಟ್ ಇಸ್ಲಾಂ. ನಮ್ಮ ಇಸ್ಲಾಂ ಧರ್ಮನಲ್ಲಿ ಏನಿರೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಬಡವ್ರದ್ದು ಆಗಲಿ, ಬಡವ್ರಿಗೂ ಮುಟ್ಟೆ ದುಡ್ಡು, ಬಡವರ ಊಟ ನಾವು ತಕ್ಕೊಳ್ಳೋದು ಹರಾಮ್. ಆ ಬಡವರ ಊಟ ನೀವೇ ತಕ್ಕೊಂಡು, ನೀವು ಪ್ರೈವೇಟ್ ಜೆಟ್ಟು ತಕ್ಕೊಂಡು ಅಲ್ಲಿ ನಿಮ್ಗೆ ಇನ್ಫ್ಲೂಯೆನ್ಸರ್ ಕರೆಸಿ, ಮುನವರ್ ಜಮಾಕೆ, ಆಮೇಲೆ ಯಾರೋ ವಲಿ ರಹಮಾನಿಗೆ ಪ್ರೈವೇಟ್ ಜೆಟ್ಟಲ್ಲಿ ಕರೆಸಿ ಪೂಜೆ ಮಾಡ್ತೆ ಅವ್ರಿಗೆ. ಇದೆಲ್ಲ ಧರ್ಮ ಇಲ್ಲ, ಇಸ್ಲಾಮಿಕ್ ಧರ್ಮ ಇಲ್ಲ, ಒಪ್ಪಿಗೆ ಇಲ್ಲ. ಅದಕ್ಕೆ ಎನ್ಕ್ವೈರಿ ಆಗಬೇಕು ಅಂತ ನಾವು ಕೇಳ್ತೀವಿ. ಸರ್, ಅವರು 6,000 ಸ್ಕಾಲರ್ಶಿಪ್ ಫಂಡ್ ಅಂತ ಶಾಹೀನ್ ಗ್ರೂಪ್ ಅವರು ಅಪ್ಲೈ ಮಾಡಿದ್ದಾರೆ. ಅವ್ರು ಕೊಟ್ಟಿದ್ದಾರೋ ಇಲ್ವೋ, ಪ್ರೊಸೀಜರ್ ಏನಂತೆ ಜನಗಳ ಮುಂಚೆ ಆಲಂ ಪಾಷಾ ಥರ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳ್ಬೇಕು, ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳ್ಬೇಕು, CBIಗೂ ಒಪ್ಸ್ಕೋಬೇಕು. ಅದು ಒಂದು ಬಡ್ಜೆಟರಿ ಅಮೌಂಟ್ ಆಡ್ತಾರೆ. 100 ಕೋಟಿ ನಾವು ಕೊಡ್ತೀವಿ ಅಂತ. 100 ಕೋಟಿ ಬೋರ್ಡ್ ಚೇರ್ಮನ್ನು, CEO, ಡೈರೆಕ್ಟರ್ ಆಫ್ ಎಜುಕೇಷನ್ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಕ್ಯಾಬಿನೆಟ್ ನಾವು ಅಪ್ರೂವಲ್ ತಕ್ಕೋಬೇಕು. ಅಲ್ಲಿ ಎಲ್ಲರೂ ಓದೇವರು ಸೀನಿಯರ್ IAS ಆಫೀಸರ್ಗಳು ಇದ್ರ ಮೇಲೆ ಒಪಿನಿಯನ್ ಕೊಡಬೇಕು. ಆಮೇಲೆ ಮನಿ ರಿಲೀಸ್ ಆಗಬೇಕು. ಆಗಿಲ್ಲ ಅಂತ ಕಳ್ಳ, ಅಫೆನ್ಸ್, ಕ್ರಿಮಿನಲ್ಸ್, ಪೇಯಿ ಆಲ್ಸೋ ಕ್ರಿಮಿನಲ್, ರೆಸಿಪಿಯೆಂಟ್ ಈಸ್ ಆಲ್ಸೋ ಎ ಲಾ ಬಿಗ್ಗೆಸ್ಟ್ ಕ್ರಿಮಿನಲ್. ಸರ್, ಈಗ 6,000 ಗೋಲಕ್ಗಳು ಮತ್ತೆ ಅದು ಇದು ಹೇಳಿದಾರಲ್ಲ, ಅದು ಅವ್ರಿಗೆ ಕೇಳ್ರಿ. ಟ್ವಿನ್ ಬ್ರದರ್ಸ್ ಅದೇ ಬರ್ಬಿಟ್ಟು ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತ ನಾಯಕರು ಇದ್ದಾರೆ, ಮುಖಂಡರಿದ್ದಾರೆ, ಇದು ಮುಸ್ಲಿಂ ಮುಖಂಡರಿದ್ದಾರೆ. ಅವರು ಇದನ್ನೆಲ್ಲ ರೈಸ್ ಮಾಡ್ಬೋದಲ್ಲ? ಮುಖಂಡರು ಬಿಜೆಪಿಯವರು ಅಂತ ಇಲ್ಲ, ಕಾಂಗ್ರೆಸ್ ಅವರು ಇರ್ತಿಲ್ಲ. ಮುಖಂಡರು ಯಾರೂ ಇರ್ಬೋದು, ಕಾಮನ್ ಮ್ಯಾನ್ ಇಸ್ ಯಾರು ನೋಡ್ತಾರೋ ಅವರು. ಅಲಿಗೇಷನ್ ಅನ್ನು ಇವಾಗ ಪ್ರೆಸೆಂಟ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಅವರು ಮಾಡ್ಬೋದು. ಬಿಜೆಪಿ ಅದು ಕ್ವಶನ್ ಮಾಡಬೇಕು, ಮಾಡ್ತಾ ಇಲ್ಲ. ಲೀಡರ್ ಅವರು ಇದ್ದಾರೆ. ಆರ್ ಅಶೋಕ್ ಅವ್ರಿಗೂ ನಾವು ಹೇಳ್ತೀವಿ, ನೀವು ನಿಮ್ಮ ಕಾಲದಲ್ಲಿ ಏನು ಈ ತರ ಕಳ್ಳ ಮಾಡಿಲ್ಲ ಅಂತ. ಈ ಕಳ್ಳಕ್ಕೆ ಹ್ಯಾಂಗ್ ಮಾಡ್ಬೋದು, ಇದು ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್. ಇವರು ಯಾರು ತೇಜಸ್ವಿ ಯಾದವ್ ಇದ್ದಾರೆ, ಇವರಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಗೊಂಡು ಹೋಗಿ ಸೆಂಟ್ರಲ್ ಪ್ರೋಬ್ ಹಾಕ್ರಿ, PMLA ಹಾಕ್ರಿ. ನಾವು EDಗೆ PMLAಗೆ ಆಲಂ ಪಾಷಾ ಕೊಡೋದಕ್ಕಾಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಉದ್ಧಾರ ಮಾಡಬೇಕಂತ ಸ್ಟೇಟ್ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೋಸ್ಕರ ಸ್ಟೇಟ್ ಕಡೆ ಕಂಪ್ಲೇಂಟು ನೀವು ಯಾರು ಕೊಡ್ಬೋದು. ಕಂಪ್ಲೇಂಟ್ ಪೊಲೀಸ್ ಠಾಣೆಯಲ್ಲಿ ಇಲ್ಲ, ಕಂಪ್ಲೇಂಟು ED ಕಡೆ CABಗೆ ನಾವಿಲ್ಲ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಡ್ಬೋದು.